ನಾವು ನಮ್ಮ ಪಾವಡ ದಂಡಾಧಿಕಾರಿಗಳ ವರದರಾಜ್ ಸರ್ ಅವ್ರ ಹತ್ರ ಬಂದು ನಾವು ತುಮಕೂರು ರಸ್ತೆ ಶಾಂತಿನಗರ ಹಾಗೂ ಬನಶಂಕರಿ ಹಾಗೂ MAR ಲೇಔಟ್ ಅಲ್ಲ ಸುತ್ತಮುತ್ತಲಿನ ಎಲ್ಲ ನಿವಾಸಿಗಳು ಎಲ್ಲ ಸೇರಿ ಹಾಗೂ ನಾವಿಲ್ಲಿ ಬಂದು ಏನು ನಿನ್ನೆ ಆಗಿರ್ತಕ್ಕಂಥ ಒಂದು ಅಪಘಾತಗಳು ಭಾಳಷ್ಟು ಅಪಘಾತಗಳು ಅಲ್ಲಿ ದಿನನಿತ್ಯ ಸಂಭವಿಸ್ತಾನೆ ಇದ್ದಾವೆ. ಆದ ಕಾರಣ ನಾವು ಸಾಹೇಬರಲ್ಲಿ ಮನವಿ ಮಾಡಿ ಏನು ಬಂದಿದ್ದೀವಿ ಅಂದರೆ ಸಂಬಂಧಪಟ್ಟ ಇಲಾಖೆಯವರಿಗೆ ಅವ್ರು ಮಾತಾಡಿ ಆ ರೋಡಲ್ಲಿ ಹಂಸು ಹಾಕಿ ಒಂದು ಸ್ಪೀಡ್ ಕಮ್ಮಿ ಮಾಡೋದಕ್ಕೋಸ್ಕರ ಒಂದು ಅವಕಾಶ ಮಾಡಬೇಕಂತ ಸಾಹೇಬರಲ್ಲಿ ಮನವಿ ಮಾಡೋಕ್ಕೋಸ್ಕರ ನಾವೆಲ್ಲ ಸ್ಥಳೀಯರು ಬಂದಿದ್ದೀವಿ. ನಮ್ಮ ಒತ್ತಾಯ ಏನಂದರೆ ಅಲ್ಲಿ ಓಡಾಡೋದಕ್ಕೆ ಭಾಳ ಭಯಭೀತರಾಗಿದ್ದೀವಿ. ಮಕ್ಕಳು ಹೆಣ್ಮಕ್ಳು ಎಲ್ಲ ಓಡಾಡೋದಕ್ಕೆ ರೋಡಲ್ಲಿ ಹೋಗೋದಕ್ಕೆ ಭಾಳ ಭಯಭೀತರಾಗಿದ್ದಾರೆ. ಆದ ಕಾರಣ ಇದು ಹಲವಾರು ವರ್ಷಗಳಿಂದ ಇದೇ ರೀತಿ ಆಗ್ತಾ ಇದೆ. ಕೇಶಪ್ ಅವ್ರಿಗೆ ಹೇಳಿ ನಾವು ಸಾಕಾಗಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಿನನಿತ್ಯ, ಯಾಕಂದರೆ ಇಲ್ಲೇ ಒಂದು ಸಾಕ್ಷಿ ನಮ್ಮ ಆಕ್ಸಿಡೆಂಟ್ ಆಗಿ ಏಟ್ ತಿಂದಿರೋರು ಹಿಂದಿನ ವರ್ಷ ಅವ್ರಿಗೂ ಆಕ್ಸಿಡೆಂಟ್ ಆಗಿ ಅವರು ಭಾಳಷ್ಟು ಸಮಸ್ಯೆ ಅನುಭವಿಸಿದ್ದಾರೆ. ಇನ್ನು ಮುಂದಕ್ಕಾದ್ರೂ ಯುವ ಪೀಳಿಗೆ ಮಕ್ಕಳಿಗೆ ಎಲ್ಲರಿಗೂ ಯಾರಿಗೆ ಅನಾಹುತ ಆದಂಗೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಹಂಸಗಳನ್ನು ಹಾಕಿ ದಯವಿಟ್ಟು ಅದಕ್ಕೆ ಕ್ರಮ ವಹಿಸಬೇಕಂತ ಹೇಳ್ಬಿಟ್ಟು ನಮ್ಮ ದಂಡಾಧಿಕಾರಿಗಳ ಹತ್ರ ನಾವು ಮನವಿ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಈ ದಿವಸ ಅರ್ಜಿ ಕೊಟ್ಟು ಅವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಬ್ಯಾರಿಗೇಟ್ ಆದರೂ ಹಂಸ ಆದರೂ ಹಾಕಿ ತಾಲೂಕಿನ ದಂಡಾಧಿಕಾರಿರ್ತಕ್ಕಂಥ ನಮ್ಮ ವರದಾ ಸಾಹೇಬರಿಗೆ, ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ನಮ್ಮ ಅಣ್ಣವರು ಕೌನ್ಸಿಲರು ಆ ಜವಾಬ್ದಾರಿ ತಗಬೇಕು. ಅವ್ರಿಗೆ ನಮ್ಮ ಮುನ್ಸಿಪಲ್ ಚೀಫ್ ಆಫೀಸರ್ಗೆ ಇದು ಮಾಡಬೇಕು. ಅಣ್ಣವರು ರಾಮಣ್ಣ ಫೋನ್ಗೆ ಅನಾಹುತ ಆಗಿದೆ ಅಂದರೆ ಅವ್ರಿಗೆಲ್ಲ ಮುದುಕರು ಮಕ್ಕಳು ಎಲ್ರಿಗೂ ಆಗುತ್ತೆ. ಅದನ್ನ ದಯವಿಟ್ಟು ಅದನ್ನ ಅವರು ಚೀಫ್ ಆಫೀಸರ್ ಜವಾಬ್ದಾರಿ ತಗೋಬೇಕು. ಅದಕ್ಕೆ ನಮ್ಮ ತಾಲೂಕು ದಂಡಾಧಿಕಾರಿ ಜವಾಬ್ದಾರಿ ತಗೋಬೇಕಂತ ಅವರು ಆರ್ಡರ್ ಮಾಡಬೇಕು ಅಲ್ಲಿಗೆ ಚೀಫ್ ಆಫೀಸರ್ಗೆ ಅಂತ ಎಲ್ಲ ಒತ್ತಾಯದಿಂದ ಹೇಳ್ತಾ ಇದ್ದೀವಿ. ಅದನ್ನ ದಯವಿಟ್ಟು ನಮ್ಮ ತಾಲೂಕು ದಂಡಾಧಿಕಾರಿ ಸಾಹೇಬರು ಚೀಫ್ ಆಫೀಸರ್ಗೆ ಇವಾಗಲೇ ಇಮಿಡಿಯೇಟ್ ಲೆಟರ್ ಮಾಡಿ ನಾಳೆನೇ ಕಳಿಸ್ಬೇಕು ಅಂತ ನಾನು. ಶಾಂತಿನಗರ MAR ಲೇಔಟು ಬನಶಂಕರಿ ಬ್ರಾಹ್ಮಣ ನಿವಾಸಿಗಳು ತುಮಕೂರು ರಸ್ತೆಯಲ್ಲಿ ಅಪಘಾತಗಳು ಜಾಸ್ತಿ ಆಗ್ತಿರೋದು ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಈ ದಿನ ಸಾರ್ವಜನಿಕರು ಎಲ್ಲ ಬಂದು ನಮಗೆ ಮನವಿಯನ್ನು ಸಲ್ಲಿಸಿರ್ತಾರೆ. ಸದರಿ ಮನವಿಯನ್ನು ಸಂಬಂಧಪಟ್ಟ ಇಲಾಖೆಯದರ PWD ಇಲಾಖೆ ಹತ್ರ ನಾವು ಗಮನ ಸಾಧಿಸ್ಕೊಂಡು ಅದನ್ನು ತಾವು ಎಲ್ಲ ಕೇಳ್ತಾ ಇದ್ದಾರೆ. ಅಂದರೆ ಅಲ್ಲಿ ಬ್ಯಾರಿಕೇಡ್ಸ್ ಇಂಪಾರ್ಟೆಂಟ್ ಅಂದರೆ ಇದು ಹಂಸ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಆ ಇಲಾಖೆ ನಾವು ಸಮನ್ವಯ ಮಾಡಿಕೊಂಡು ಅದಕ್ಕೆ ಅದನ್ನು ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ PWD ಇಲಾಖೆಗೆ ಪತ್ರವನ್ನು ಬರಿತೀನಿ ಅಂತ ಹೇಳ್ತಾ, ಜೊತೆಯಲ್ಲಿ ಅದನ್ನು ಅವ್ರಿಗೆ ಇದು ಹಂಸ ಹಾಕೋದಕ್ಕೂ ಸಹ ಸೂಚನೆ ಕೊಡ್ತೀನಿ ಅಂತೇಳಿ ಈ ಮೂಲಕ ಎಲ್ಲರೂ ಸಹ ತಿಳಿಸ್ತಾರೆ. ಟೆಕ್ನಿಕಲ್ ಆಗಿ ಸ್ಟೇಟ್ ಹೈವೇ ಅಲ್ಲಿ ಹಂಸ ಹಾಕೋದಕ್ಕೆ ಅವಕಾಶ ಇಲ್ಲ ಅಂತ ನಮ್ಗೆ ಹೇಳಿದ್ದಾರೆ. ಆದ್ರೆ ನಾನೊಂದು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಮಳವಳ್ಳಿಯಿಂದ ಪಾವಗಡ ಆಗಿರ್ತಕ್ಕಂಥ ಈ ರೋಡ್ ಕೇಶಪ್ ರೋಡು ನಮ್ಮ ಪಕ್ಕದ ತಾಲೂಕು ನಮ್ಮ ಮಧುಗಿರಿ ತಗೊಳ್ಳಿ, ಮಧುಗಿರಿಯಲ್ಲಿ ಮಿಡಗೇಸಿಯಿಂದಾನೇ ನಮಗೆ ಹಂಸಗಳು ಹಾಕೊಂಡು ಹೋಗಿದ್ದಾರೆ. ಅಲ್ಲಿ ಹಾಕಿರ್ತಕ್ಕಂಥದ್ದು ಏನು ಇಲ್ಲಿ ಆಗದಿರಕ್ಕಂಥ ಏನು ಕಾನೂನು ಎಲ್ಲರಿಗೂ ಒಂದೇ ಇರ್ತದೆ. ದಯವಿಟ್ಟು ಇದು ಸ್ವಯಂ ಇಚ್ಛೆಯಿಂದ, ಯಾಕಂದ್ರೆ ಮಾನವೀಯತೆ ಮೆರಿಬೇಕಿಲ್ಲಿ, ಮಾನವೀಯತೆ ದೃಷ್ಟಿಯಿಂದ ನೋಡಿ ನೀವು ದಯವಿಟ್ಟು ಕ್ರಮ ವಹಿಸಿ ಹಾಕ್ಲೇಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ನಿವಾಸಿಗಳು ರೋಡಲ್ಲಿ ನಾವು ಕೂತ್ಕೊಂಡು ಧರಣಿ ಮಾಡಬೇಕಾಗುತ್ತೆ ಅಂತ ಈ ಮುಖಾಂತರ ನಾನು ಕೇಳ್ಕೊಂತ ಇದ್ದೀನಿ.